ಕಳೆದ 30 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ್ದರೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಸಮಿತಿ ರಚಿಸುವುದಾಗಿ ಹೇಳಿ ಕಾಲಹರಣ ಮಾಡುತ್ತದೆ. ಸಪ್ತ ನ್ಯಾಯಾಧೀಶರು ಕೂಡ ಪೀಠ ವಿಚಾರಣೆ ನಡೆಸಿ ಇದೇ ಆಗಸ್ಟ್ 1ರಂದು ಪರಿಶಿಷ್ಟ ಜಾತಿ ಉಪವರ್ಗೀಕರಣಕ್ಕೆ ಸಂವಿಧಾನದ ಯಾವುದೇ ವಿಧಿಗಳು ಅಡ್ಡಿ ಬರುವುದಿಲ್ಲ ಎಂದು ತೀರ್ಪು ನೀಡುವುದು ಸರ್ವೋಚ್ಚ ನ್ಯಾಯಾಲಯದ ಚಾರಿತ್ರಿಕ ದಾಖಲೆ. ಈ ತೀರ್ಪಿನಿಂದಾಗಿ ಪರಿಶಿಷ್ಟ ಜಾತಿಯ ಉಪವರ್ಗೀಕರಣಕ್ಕೆ ಇದ್ದ ಎಲ್ಲ ಅಡಚಣೆಗಳು ತಂತಾನೇ ದೂರಾದವು. ಇನ್ನು ಈ ತೀರ್ಪಿ ಜಾತಕ ಪಕ್ಷಗಳಂತೆ ಕಾಯುತ್ತಿದ್ದಂತಹ ಸಮುದಾಯಗಳಿಗೆ ಹಾಲು ಅನ್ನ ಉಂಡಷ್ಟೇ ಖುಷಿ ಕೊಟ್ಟಿದೆ. ಆದರೆ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ವಿಳಂಬ ನೀತಿ ಅನುಸರಿಸುತ್ತಿರುವುದು ಖಂಡನೀಯ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರೇ ಇದು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ಬೆಂಚ್ ಕೊಟ್ಟಿರುವ ತೀರ್ಪು, ಇದರ ಮುಂದುವರೆದು ಆಯೋಗ ರಚನೆ ಮಾಡುತ್ತೇವೆ ಎನ್ನುವುದು ನೀವು ಸುಪ್ರೀಂ ಕೋರ್ಟ್ಗೆ ಸಂವಿಧಾನ ಪೀಠ ಹಾಗೂ ಸಂವಿಧಾನಕ್ಕೆ ಮಾಡುತ್ತಿರುವ ದ್ರೋಹ ಎಂದು ಮಾದಿಗ ದಂಡೋರ ತಾಲೂಕಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ಸಿಂಧನೂರು ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಸಮಾಜದ ಆತ್ಮೀಯ ಯುವ ಮುಖಂಡರುಗಳೇ ಮತ್ತು ಹಿರಿಯ ಮುಖಂಡರುಗಳೇ, ಇವತ್ತೇನು ಸಿಂಧನೂರು ತಾಲೂಕು ವತಿಯಿಂದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ನಾವು ನೇರವಾಗಿ ಮತ್ತೊಂದು ಮನವಿಯನ್ನು ತಯಾರು ಮಾಡುವ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ ಅಂತಂದರೆ ತಪ್ಪಾಗುತ್ತಿಲ್ಲ. ಉದ್ದೇಶ ಇಷ್ಟೇ, ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟು 2 ತಿಂಗಳು ಗತಿಸಿದರೂ ಕೂಡ ಇಂದಿನ ಸರ್ಕಾರಗಳು, ಆಳುವ ಸರ್ಕಾರಗಳು ಇವತ್ತು ಶೋಷಿತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಆಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಕೊಟ್ಟು ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯ ಅವಶ್ಯಕತೆ ಇದೆ ಅಂತಂದು ಮನವರಿಕೆ ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನೇ ತೀರ್ಪನ್ನೇ ತಿರಸ್ಕಾರ ಮಾಡಿರ್ತಕ್ಕಂಥ ಈ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿರಲಿ. ಬಂಧುಗಳೇ, ಈ ಮಾದಿಗ ಸಮುದಾಯಕ್ಕೆ ಈ ದೇಶದಲ್ಲಿ ತನ್ನದೇ ಆದ ಇತಿಹಾಸ ಪುಟಗಳಿವೆ. ಆದರೂ ಕೂಡ ಆ ಇತಿಹಾಸ ಪುಟಗಳನ್ನು ಮುಚ್ಚಿ ಇವತ್ತು ಮಾದಿಗರ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಅಂತ ಅನ್ನುವ ಮನೋಭಾವನು ಮಾದಿಗರು ಇವತ್ತು ಅಧಿಕಾರಕ್ಕಾಗಿ ಮತ್ತು ಗಂಡನಕ್ಕಾಗಿ ಬಲಿಪಶಾಗುತ್ತಾರೆ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ. ಬಂಧುಗಳೇ, ಇವತ್ತು ನಾವು ಎಚ್ಚೆತ್ತುಕೊಂಡಿದ್ದೀವಿ. ಈ ಹೋರಾಟ ಸುಮಾರು 30 ವರ್ಷದ ಹೋರಾಟವಾಗಿದೆ. ಬಂಧುಗಳೇ, ಈ ಹೋರಾಟದ ರೂಪರೇಷೆಗಳು ಉದ್ದೇಶಿಸಿ ಈ ಶತಮಾನಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಈ ಸಮುದಾಯದ ಮಕ್ಕಳು KS ಆಗಬೇಕು, IPS ಆಗಬೇಕು, ಉನ್ನತ ಹುದ್ದೆಗಳಲ್ಲಿ ಸೇರಬೇಕು ಅನ್ನೋದೇ ನಮ್ಮ ಮನೋಭಾವದ ಈ ಒಂದು ಸದಾಶಿವ ಆಯೋಗದ ಉದ್ದೇಶವಾಗಿದೆ. ಶತಮಾನಗಳಿಂದ ಶೋಷಿತರಾಗಿರ್ತಕ್ಕಂಥ ಈ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಸದಾಶಿವ ಆಯೋಗ ವರದಿ ಸಿದ್ಧವಾಗಿದೆ. ಇದರ ಅನಿವಾರ್ಯತೆ ಇದೆ ಈ ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟರು ಕೂಡ ಸರ್ಕಾರ ಇದನ್ನು ತಿರಸ್ಕರಿಸ್ತಾ ಇದೆ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಉದ್ಯೋಗಕ್ಕಾಗಿ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೂಡಲು ಈ ಒಂದು ಸದಾಶಿವ ಆಯೋಗವನ್ನು ಜಾರಿಗೊಳಿಸಬೇಕಂತೇಳಿ ಕೇಸಿ ಈ ಒಂದು ಮನವಿ ಪತ್ರದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ಈ ಒಂದು ಒಳ ಮೀಸಲಾತಿಯ ತೀರ್ಪನ್ನು ಸುಪ್ರೀಂ ಕೋರ್ಟ್ ಆಗಸ್ಟ್ ತಿಂಗಳಲ್ಲಿ ಇದು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂತೇಳಿ ಒಂದು ಆಜ್ಞೆಯನ್ನು ಮಾಡಿದ್ರು. ಆದರೆ ಈಗ ಅದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 4 ತಿಂಗಳಾದರೂ ಆಯಾ ರಾಜ್ಯಗಳು ಇನ್ನೂ ಈ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡದಂತೆ ತಮ್ಮ ಒಂದು ಗಟ್ಟಿತನವನ್ನು ತೋರಿಸ್ತಾ ಇದ್ದಾವೆ. ಈಗಾಗಲೇ ಹರಿಯಾಣ ಸರ್ಕಾರ ಜಾರಿ ಮಾಡಿದೆ ಇದನ್ನು. ಈಗ ಇನ್ನು ಉಳಿದ ಸರ್ಕಾರಗಳು ಜಾರಿ ಮಾಡಲಿ ಭಾಳ ವಿಳಂಬ ತೋರಿಸುತ್ತಿದ್ದೇವೆ. ಈಗ ನಮ್ಮ ರಾಜ್ಯ ಸರ್ಕಾರ 3 ತಿಂಗಳಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತೇಳಿ ನಮಗೊಂದು ಆದೇಶ ಹೇಳಿತ್ತು. ಆದರೆ ಈಗ ಇದು ನಡೆ ನೋಡಿದರೆ ಇನ್ನೂ ಅದರದ್ದು ಯಾವುದೇ ಒಂದು ರೂಪುರೇಷೆಗಳನ್ನು ಸಿದ್ಧ ಮಾಡ್ತಿಲ್ಲ. ಹಾಗೂ ಅದರ ಬಗ್ಗೆನೇ ಮಾತನಾಡಲಾರಂತೆ ಮಾತನಾಡುವ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ನಮಗೆ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ವಿಳಂಬ ನೀತಿಯನ್ನು ಖಂಡಿಸಿ ನಾವು ಈ ಒಂದು ಸಿಂಧನೂರು ತಾಲೂಕಿನ ಎಲ್ಲ ನಮ್ಮ ಮಾದಿಗ ಸಂಘಟನೆಗಳು ಹಾಗೂ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಎಲ್ಲರೂ ಸೇರಿ ಒಂದು ಮನವಿ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ
ಬೇಗ ಜಾರಿಯಾಗಲಿ ಅಂತೇಳಿ ಈ ಮನೆ ಪತ್ರವನ್ನು ಹೇಳ್ತಿದ್ದೇವೆ. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಚಿಕ್ಕೋರಪ್ಪ ತುರವಿಹಾಳ್, ಕಾರ್ಯಾಧ್ಯಕ್ಷ ಬಿ ಬಸವರಾಜ್ ಸಿಂಧನೂರು, ಉಪಾಧ್ಯಕ್ಷರಾದ ಆಲಂ ಭಾಷಾ ಬೂದಿವಾಳ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.